ಕಿಪ್ಪಿ ಕೀರ್ತಿ ಲವ್ವರ್ಗೆ ಬಿಸಿ ಮುಟ್ಟಿಸಿದ ತುಮಕೂರು ಪೊಲೀಸರು. ಕಪ್ಪೆಗೆ ಆವಾಜ್ ಹಾಕಲು ಹೋಗಿ ತಗಲಾಕೊಂಡ ಮುತ್ತು ಅಲಿಯಾಸ್ ಬ್ಲ್ಯಾಕ್ ಕೋಬ್ರಾ. ಜಾಸ್ತಿ ಮಾತಾಡ್ತಿದ್ಯಾ, ನನ್ನ ಹೆಸರು ಕೇಳಿ ಸಾಕು, ನೀನು ದಂಗಾಗ್ಬಿಡ್ತೀಯ. ಚುಚ್ಚು ಚುಚ್ಚು ಸಾಯಿಸ್ಬಿಡ್ತೀನಿ ಮಗನ. ನನ್ನ ಕೈ ಸಿಕ್ಬಿಡಲ್ಲ ನೀನು. ಚಾಕು ಹಿಡಿದು ಪೋಸ್ ಕೊಟ್ಟವ ಈಗ ಕ್ಯಾತ್ಸಂದ್ರ ಠಾಣೆಯಲ್ಲಿ. ಅಬ್ಬಬ್ಬಬ್ಬ, ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ಯ ಕಿಪ್ಪಿ ಕೀರ್ತಿ ಹುಡುಗರ ಹಾವಳಿ ಹೆಚ್ಚಾಗಿ ಬಿಟ್ಟಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಈ ಕಿಪ್ಪಿ ಕೀರ್ತಿ ಲವ್ವರ್ಗಳದ್ದೇ ಕಾಟ. ಅವರು ಹೊಡೆಯೋ ಡೈಲಾಗ್ ಏನೋ, ಅವರು ಆವಾಜ್ ಹಾಕೋದೇನೋ, ಕಿಪ್ಪಿ ಕೀರ್ತಿ ನನ್ನವಳು, ಅವಳ ತಂಟೆಗೆ ಬಂದ್ರೆ ಸುಮ್ಮನಿರಲ್ಲ ಅಂತ ಪೋಸ್ ಕೊಡೋರೇನು. ಇದೀಗ ಹೀಗೆ ಆವಾಜ್ ಹಾಕಲು ಹೋಗಿ ಕಿಪ್ಪಿ ಕೀರ್ತಿಯ ಲವರ್ ಒಬ್ಬ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದಾನೆ. ಕೈಯಲ್ಲಿ ಚಾಕು ಹಿಡಿದು ಪೋಸ್ ಕೊಟ್ಟವ ಇದೀಗ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರ ಅತಿಥಿಯಾಗಿದ್ದಾನೆ. ಎಸ್, ಕಿಪ್ಪಿ ಕೀರ್ತಿ ಲವರ್ ಅಂತ ಹೇಳಿಕೊಳ್ಳುವ ಮುತ್ತು ಅಲಿಯಾಸ್ ಬ್ಲ್ಯಾಕ್ ಕೋಬ್ರಾ ಎಂಬಾತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವೊಂದನ್ನ ಮಾಡಿ ಹರಿಬಿಟ್ಟಿದ್ದ. ಈ ವಿಡಿಯೋದಲ್ಲಿ ಕೈಯಲ್ಲಿ ಚಾಕು ಹಿಡಿದು ಪೋಸ್ ಕೊಟ್ಟಿದ್ದ ಮುತ್ತು, ನರಸೀಪುರದ ಸುನಿಲ್ ಕಪ್ಪೆ, ಏನೋ ನಿಂದು ಯಾರ್ದೋ ಮೂಟೆ ಕಟ್ಟಿ ಹಾಕ್ತೀನಿ ಅಂತ ಹೇಳ್ತಿದ್ದೀಯಾ, ಜಾಸ್ತಿ ಮಾತಾಡ್ತಿದ್ದೀಯಾ, ನೀನು ತುಮಕೂರಿಗೆ ಬಾ. ತುಮಕೂರಿಗೆ ಬಂದು ಮುತ್ತು ಬ್ಲ್ಯಾಕ್ ಕೋಬ್ರಾ ಅಂತ ಕೇಳು ಸಾಕು, ನನ್ನ ಹಿಸ್ಟರಿ ಹೇಳ್ತಾರೆ, ನನ್ನ ಹೆಸರು ಕೇಳು ಸಾಕು, ನೀನು ದಂಗಾಗಿ ಬಿಡ್ತೀಯ. ತುಮಕೂರಿಗೆ ಬಂದ್ಬಿಟ್ರೆ ಚಚ್ಚಿ ಚಚ್ಚಿ ಸಾಯಿಸಿ ಬಿಡ್ತೀನಿ ಮಗನೇ. ಇನ್ನೊಂದು ಸಾರಿ ಕಿಪ್ಪಿ ಕೀರ್ತಿ ಹೆಸರು ಹೇಳಿಬಿಟ್ರೆ, ನನ್ನ ಎದುರಿಗೆ ಸಿಕ್ಬಿಟ್ರೆ ನಿನ್ನ ನಾಲಿಗೆಯನ್ನೇ ಕತ್ತರಿಸಿ ಬಿಡ್ತೀನಿ, ನಿನ್ನನ್ನ ಜೀವ ಸಹಿತ ಬಿಡೋದಿಲ್ಲ ಅಂತೆಲ್ಲ ಡೈಲಾಗ್ ಹೊಡೆಯುತ್ತಾ ಜೀವ ಬೆದರಿಕೆಯನ್ನ ಹಾಕಿದ್ದ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದನ್ನ ಗಮನಿಸಿದ್ದ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರು ಈ ಮುತ್ತು ಅಲಿಯಾಸ್ ಬ್ಲ್ಯಾಕ್ ಕೋಬ್ರಾ ಎಂಬಾತನನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಬಿಸಿ ಮುಟ್ಟಿಸಿದ್ದಾರೆ. ಏನೋ ಜುಟ್ಟು ಕಪ್ಪೆ, ನರಸೀಪುರದ ಸುನಿಲ್ ಕಪ್ಪೆ, ಏನ ನಿಂದು? ಯಾರಿಗೋ ಮೂಟೆ ಕಟ್ಟಾಕ್ತೀನಿ ಅಂತ ಹೇಳ್ತಿದ್ಯಾ, ಜಾಸ್ತಿ ಮಾತಾಡ್ತಿದ್ಯಾ. ನೀನ್ ಕರೆಕ್ಟಾಗಿ ನೀನು ತುಮಕೂರಿಗೆ ಬರಲ್ಲ. ನನಗೆ ತುಮಕೂರಿಗೆ ಬಂದು ಮುತ್ತು ಬ್ಲ್ಯಾಕ್ ಕೋಬ್ರಾ ಅಂತ ಕೇಳಿ ಸಾಕು, ನನ್ನ ಹಿಸ್ಟ್ರಿ ಹೇಳ್ತಾರೆ. ಮುತ್ತು ಬ್ಲ್ಯಾಕ್ ಕೋಬ್ರಾ ತುಮಕೂರಿಗೆ ಬಂದು ಕೇಳು, ನನ್ನ ಹೆಸರು ಕೇಳಿ ಸಾಕು, ನೀನು ದಂಗಾಗ್ಬಿಡ್ತೀಯ. ಏನ ಮೂಟೆ ಕಟ್ಟಾಕೋದು? ತುಮಕೂರಿಗೆ ಬಂದ್ಬಿಟ್ರೆ ಅವನ ಚುಚ್ಚು ಚುಚ್ಚು ಸಾಯಿಸ್ಬಿಡ್ತೀನಿ ಮಗನ. ನನ್ನ ಕೈ ಸಿಕ್ಬಿಡಲ್ಲ ನೀನು. ಸಿಕ್ಬಿಟ್ರೆ ನೀನು ಇನ್ನೊಂದು ಸಲ ಕಿಪ್ಪಿ ಕೀರ್ತಿ ಹೆಸರು ನನ್ನ ಎದುರಿಗೆ ಹೇಳ್ಬಿಟ್ರೆ ನ್ಯಾಳಿಗೆ ಕುಯ್ದ್ಬಿಡ್ತೀನಿ ಮಗನೇ. ನೋಡು, 24x7 ಕೈಯಲ್ಲಿ ಇಟ್ಕೊಂಡಿರ್ತೀನಿ ನಾನು, ಅದು ಗೊತ್ತಾ? 24x7 ಮುತ್ತು ಬ್ಲ್ಯಾಕ್ ಕೋಬ್ರಾ ತುಮಕೂರಲ್ಲಿ ಬಂದು ನಾನು ಹಿಸ್ಟ್ರಿ ಕೇಳು. 24x7 ಆ ಥರ ಕೈಯಲ್ಲಿ ಇಟ್ಕೊಂಡಿರ್ತೀನಿ, ನನ್ನ ಹತ್ರ ಇದ್ದೇ ಇರುತ್ತೆ. ಇನ್ನೊಂದು ಕಿಪ್ಪಿ ಕೀರ್ತಿ ಸುದ್ದಿ ಏನಾದ್ರು ಹೇಳ್ಬಿಟ್ರೆ, ನಿನ್ನ ಹೆಸರು ಬಾಯಲ್ಲಿ ಬಂದ್ರೆ ನಿನ್ನ ನ್ಯಾಳಿಗೆನೆ ಕತ್ತರಿಸಾಕ್ಬಿಡ್ತೀನಿ. ನಿನ್ನೇನಿಲ್ಲ, ಚುಚ್ಚಿ ಹೆಂಗ್ ಚುಚ್ಚುತ್ತೀನಿ ಅಂದ್ರೆ ಉಸಿರಾಡಕ್ಕೂ ನೆಮ್ಮದಿ ಕೊಡಲ್ಲ, ಹಂಗೆ ಚುಚ್ಚು ಸಾಯಿಸ್ಬಿಡ್ತೀನಿ ಮಗನೇ. ಜಾಸ್ತಿ ನಿಗಡ್ತಾ ಇದೀಯಾ. ನಿನ್ನ ಚುಚ್ಚಿ ಸಾಯಿಸಿ ಮೂಟೆ ಕಟ್ಟಿ ಅಲ್ಲೇ ಸಕಲೇಶ್ಪುರ ಹೇಮಾವತಿ ನದಿಗೆ ನಾನು ಹೇಮಾವತಿ ನದಿಗೆ ಹಾಕಿ ಅದೇ ನೀರನ್ನೇ ಇಲ್ಲ ನಾನು ಕುಡಿಲಿಲ್ಲ ಅಂದ್ರೆ ನನ್ನ ಹೆಸರು ಮುತ್ತು. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಹೊಸಕೆರೆ ಮೂಲದ ಮುತ್ತು ತುಮಕೂರು ನಗರದಲ್ಲಿ ಕಡ್ಲೆಕಾಯಿ ವ್ಯಾಪಾರವನ್ನ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಇತ್ತೀಚೆಗಷ್ಟೇ ಈತ ಮತ್ತೊಂದು ವಿಡಿಯೋವನ್ನ ಕೂಡ ಹರಿಬಿಟ್ಟಿದ್ದ. 3-4 ಹುಡುಗರನ್ನ ತೋರಿಸಿ, ನೋಡು ನಾನು ಸಾಕಿರೋ ಸಿಂಹಗಳನ್ನ ನೋಡುವಂತ ವಿಡಿಯೋ ಮಾಡಿ ಹರಿಬಿಟ್ಟಿದ್ದ. ಈ ವಿಡಿಯೋದಲ್ಲಿಯೂ ಯಾರಿಗೂ ಧಮಕಿ ಹಾಕಿದ್ದ. ಇದೀಗ ಚಾಕು ಹಿಡಿದು ಜೀವ ಬೆದರಿಕೆ ಹಾಕುವ ವಿಡಿಯೋ ಮಾಡಿ ಹರಿಬಿಟ್ಟ ಹಿನ್ನೆಲೆ ಪೊಲೀಸರು ಈ ಪಾಗಲ್ ಪ್ರೇಮಿ ಮುತ್ತುನನ್ನ ಸ್ಟೇಷನ್ಗೆ ಕರೆದುಕೊಂಡು ಬಂದು ಸಖತ್ತಾಗಿಯೇ ಚಳಿ ಬಿಡಿಸಿದ್ದಾರೆ. ನಮಸ್ಕಾರ, ಇವತ್ತು ನಾನು ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ಕಾರಣ ಏನಂದ್ರೆ, ರೀಲ್ಸ್ ಮಾಡ್ತಾ ಇದ್ದೆ. ರೀಲ್ಸ್ ಮಾಡುವ ಒಂದು ಹುಚ್ಚಾಟದಲ್ಲಿ ಏನು ಚಾಕು ತೋರಿಸೋದು, ಬೇರೆ ವ್ಯಕ್ತಿನ ಬೆದರಿಕೆ ಹಾಕೋದು, ಈ ಥರ ಮಾಡ್ತಾ ಇದ್ದೆ. ಇದು ಅಕ್ಷಮ್ಯ ಅಪರಾಧ. ಇದನ್ನು ತಿಳಿದು ಏನು ನಮ್ಮ ಪೊಲೀಸ್ನವರು ಇದರಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ, ನನ್ನನ್ನು ಇವತ್ತು ಕರ್ಕೊಂಬ ಬಂದಿದ್ದಾರೆ.
ಆದ್ರಿಂದ ಇದು ಏನು ಯುವಕರು ಏನಿದ್ದೀರಾ, ಇದು ಅಕ್ಷಮ್ಯ ಅಪರಾಧ. ಎಲ್ಲಿದ್ರು ಯಾರು ಏನು ರೀಲ್ಸ್ ಮಾಡಿ ನೀವು ಚಾಕ ತೋರಿಸಿ ಇನ್ನೊಬ್ಬರನ್ನ ಬೆದರಿಕೆ ಹಾಕಿ ನೀವೆಲ್ಲೇ ಅಡಗಿದ್ರು ಸಹ ಪೊಲೀಸ್ನವರು ಬಿಡಲ್ಲ. ನಾನು ಅಷ್ಟೇ ಎಲ್ಲೋ ಹೊಸಕೆರೆಗೆ ಇದ್ದವನು, ನಾನು ತುಮಕೂರಲ್ಲಿದ್ರು ಸಹ ಗುರುತಿಸಿ ಎತ್ತಾಕ ಬಂದಿದ್ದಾರೆ. ಆದ್ರಿಂದ ಯುವಕರು ಭಯ ಇರಬೇಕು. ಭಯ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಯಾವ ಮೂಲೆಯಲ್ಲಿದ್ರು ಬಿಡಲ್ಲ. ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ಯುವ ಸಮೂಹಕ್ಕೆ ಚಾಕು ತೋರಿಸೋದು, ಬೇರೆ ವ್ಯಕ್ತಿನ ಬೆದರಿಕೆ ಹಾಕೋದು ಅಕ್ಷಮ್ಯ ಅಪರಾಧ. ನಾನು ಸಹ ಸಾಹೇಬರು ಕರೆಸಿ ನಮ್ಮನ್ನ ಬುದ್ಧಿವಾದ ಹೇಳಿದ್ದಾರೆ. ನಾನು ಸಹ ಇನ್ಮೇಲಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಒಂದು ರೀಲ್ಸ್ಗಳನ್ನ ಹಾಕಲ್ಲ, ಇನ್ನು ಬದಲಾಗಿ ಇರ್ತೀನಿ ಅಂತ ಹೇಳ್ತಾ ಇದನ್ನ ಯುವ ಸಮೂಹಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಇನ್ನು ಈ ಮುತ್ತು ಮತ್ತು ಕಿಪ್ಪಿ ಕೀರ್ತಿಗೆ ಯಾವುದೇ ಸಂಬಂಧವಿಲ್ಲ ಎನ್ನಲಾಗಿದೆ. ಆದರೂ ಆಕೆ ನನ್ನ ಲವ್ವರ್ ಅಂತ ಹೇಳಿಕೊಂಡೆ. ಈ ಮುತ್ತು ಸೇರಿದಂತೆ ಇನ್ನೂ ಕೆಲವು ಚೈಲ್ಡ್ ಚಪಾತಿಗಳು ಅತಿರೇಕದ ವಿಡಿಯೋ ಮಾಡಿ ಹರಿಬಿಡುತ್ತಿದ್ದಾರೆ. ಮತ್ತೊಂದು ಕಡೆ ಖುದ್ದು ಕಿಪ್ಪಿ ಕೀರ್ತಿಯೇ ಈತನಿಗೆ ಮೆಸೇಜ್ ಮಾಡಿ, ನಾನು ನಿನ್ನನ್ನು ಲವ್ ಮಾಡಲ್ಲ, ಸುಮ್ಮನೆ ನನ್ನ ಹೆಸರು ಬಳಸಿಕೊಂಡು ಯಾಕೆ ವಿಡಿಯೋ ಮಾಡ್ತೀಯ, ನಿನ್ನ ಪ್ರತಿಭೆಯನ್ನು ಬೆಳೆಸಿಕೊಂಡು ವಿಡಿಯೋ ಮಾಡುವಂತ ಹೇಳಿದ್ದಾಳಂತೆ. ಆದರೆ ಈತ ಮಾತ್ರ ಅದನ್ನ ಕೇಳದೆ ತನ್ನ ಚಾಳಿಯನ್ನ ಮುಂದುವರಿಸಲು ಹೋಗಿ ಇದೀಗ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದಾನೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.